ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬೆಳಗಾವಿ ತಾಲೂಕ್ ಪಂಚಾಯತ್ ನಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಬೆಳಗಾವಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳಿಗೆ ಭ್ರಷ್ಟ ಪಿಡಿಒಗಳಿಗೆ ಬೆಳಗಾವಿ ಕಾರ್ಯನಿರ್ವಾಹಕ ತಾಲೂಕ್ ಪಂಚಾಯತ್ ಅಧಿಕಾರಿಗೆ ಬೇಕೇ ಬೇಕು ಬೇಕೇ ಬೇಕು ಪಿಡಿಒ ಅವರು ಕೂಡ ನಿಮಗೊಂದು ಲೆಟರ್ ಕೊಟ್ಟಿದ್ದಾರೆ ಸರ್, ಅದನ್ನು ದಯಮಾಡಿ ತರಿಸಿ ಓದಿ ಹೇಳ್ಬೇಕು ಸರ್. ಅವ್ರು ಕರೆಸ್ಬೇಕು ಸರ್, ಪಿಡಿಒ ಸರ್ ನಿಮಗೊಂದು ಲೆಟರ್ ಕೊಟ್ಟಿದ್ದಾರೆ, ನೀವೇನಂತಾರೆ ಒಂದು ನೋಟಿಸ್ ಕಳಿಸಿದ್ರಿ, ಆ ನೋಟಿಸ್ಗೆ ಒಂದು ಉತ್ತರ ಕೊಟ್ಟು ಮೊದಲೇ ಉತ್ತರ ಕೊಟ್ಟು ಸರ್. ಆ ಲೆಟರ್ದಲ್ಲಿ ಏನು ಅನ್ನೋದನ್ನ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗಲ್ಲ. ಒಂದು ನಿಮಿಷ ಸರ್, ನಾನು ಇನ್ನೂ ಮುಗಿಸಲ್ಲ ಸರ್. ಇದು ಆದ ನಂತರ ಸೆಕೆಂಡ್ ಒಂದು ಲೆಟರ್ ನೀವು ಕಳಿಸಿದ್ದೀರಿ, ಅಡ್ರೆಸ್ ಸರಿ ಇಲ್ಲ ಅಂತ ಹೇಳಿ. ಮೊದಲನೇ ಲೆಟ್ರಿಗೆ ಅವ್ರ ಮನೆಗೆ ಹೋಗ್ತಿರ್ತು, ಎರಡನೇ ಲೆಟರ್ ಏನಂತಲ್ಲ ಅಡ್ರೆಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪಾತ್ರ ಏನು? ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಬೆಳಗಾವಿ ತಾಲೂಕ್ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಏಪ್ರಿಲ್ 2024ರಂದು ನಾವು ಬೆಳಗಾವಿ ಕೆಲವೊಂದು ಪಿಡಿಒಗಳು ಕಾರ್ಯನಿರ್ವಹಿಸುವ ಮತ್ತು ನಿರ್ವಹಿಸುತ್ತಿರುವಂತಹ ಪಿಡಿಒಗಳಾದ GI ಬರ್ಗಿ ಆಗಿರ್ಬೋದು, ಉಷಾ ಆಗಿರ್ಬೋದು ಹಾಗೂ ರಾಣಮ್ಮ ಮಾದರ್, ಈ ಪಿಡಿಒಗಳು GI ಬರ್ಗಿ ಅವರು ಹಲವಾರು ಪಂಚಾಯಿತಿಗಳಲ್ಲಿ ಬೇಕಾಯ್ದೆಶೀರಿ ಈ ಸ್ವತ್ತು ಪಂಚಾಯಿತಿ ಉತ್ತಾರಗಳನ್ನು ನಿಯಮ ಪಾಲಿಸದೆ, ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸದೆ ನಿಯಮಬದ್ಧವಾಗಿ ಆ ಉತ್ತಾರಗಳನ್ನು ತೆಗೆದಿದ್ದು 9A ಆಗಿರ್ಬೋದು, 9B ಆಗಿರ್ಬೋದು, 11A ಆಗಿರ್ಬೋದು, 11B ಉತ್ತಾರಗಳನ್ನು ತಮ್ಮ ಮನ ಬಂದಂತೆ ತೆಗೆದು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತುಂಬಲಾರದ ನಷ್ಟವನ್ನು ಮಾಡಿರುತ್ತಾರೆ. ಅದೇ ರೀತಿ ಇವರು ಉಷಾ ಆಗಿರ್ಬೋದು ಮತ್ತು ಪಿಡಿಒ ರಾಣಮ್ಮ ಮಾದರ್ ಆಗಿರ್ಬೋದು ಮತ್ತು GI ಬರ್ಗಿ ಇವರು ಕೆಲವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ಲೇಔಟ್ಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಆಗಿರ್ಬೋದು ಮತ್ತು ಸರ್ಕಾರಕ್ಕೆ ಕೋಟಿ ಸುಮಾರು ಅಂದಾಜುಗಳಷ್ಟು ನಷ್ಟ ಮಾಡಿರುತ್ತಾರೆ. ಅದರ ಬಗ್ಗೆ ನಾನು 2024ನೇ ಸಾಲಿನಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಒಂದು ವರ್ಷ ಆಗ್ತಾ ಬಂತು. ಅವರ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ಮತ್ತೆ ಅಲ್ಲಿ ಇರುವಂತ ಸಿಬ್ಬಂದಿ ಕೇಸ್ ವರ್ಕರ್ಗಳಾಗ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದರ ಹೊರತಾಗಿ ಮತ್ತೆ ನಾವು ಖುದ್ದಾಗಿ ಇಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾವು ಖುದ್ದಾಗಿ ಬಂದು ಮನವಿ ಸಲ್ಲಿಸಿದ್ರು ಕೂಡ ಇವರು ಕೂಡ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಮತ್ತು ಹಲವಾರು ಬಾರಿ ನಾವು ಇವರಿಗೆ ತಾಲೂಕ್ ಪಂಚಾಯತ್ಗೆ ಬಂದು ಭೇಟಿಯಾಗಿ ಸರ್ ಯಾಕೆ ಕ್ರಮ ತಗೋತಿಲ್ಲ ಅಂತ ಕೇಳಿದಾಗ ಕ್ರಮ ತಗೋತಾ ಇದ್ದೇವೆ ಅಂತ ಹೇಳಿ ಉಡಾಪಿ ಉತ್ತರ ಕೊಟ್ಟಾರಿ. ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಮತ್ತು ಸಂಘಟನೆಗಾರರಿಗೆ ಇವರು ನಮ್ಗೆ ಕನ್ವರ್ಸೋ ತಂತ್ರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಜಾಗಕ್ಕೆ ಬರಬೇಕು ಮತ್ತು ಒಂದು ಕಮಿಟಿ ರಚನೆ ಮಾಡಿ 7 ದಿನದೊಳಗಾಗಿ ಇದ್ರ ಬಗ್ಗೆ ವರದಿ ಕೊಡಬೇಕು. ಮತ್ತೆ ತಪ್ಪಿತಸ್ಥಂತ ಏನ್ ಪಿಡಿಒಗಳಾದಾರ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಅಮಾನತ್ ಮಾಡಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಏನ್ ಒಂದು ನುಕ್ಸಾನ್ ಮಾಡಿದಾರಲ್ಲ ಆ ಹಣವನ್ನು ಮರಳಿ ಸರ್ಕಾರಕ್ಕೆ ಮರಳಿ ಜಮಾ ಮಾಡ್ಬೇಕು. ಒಂದ್ ವೇಳೆ ಏನಾದ್ರೂ ಇವರು ಮಾಡದೆ ಹೋದಲ್ಲಿ ಇವತ್ತಿಗೆ ನಮ್ಗೆ ಇಲ್ಲಿಗೆ ಮುಗಿಸಿದ್ರಪ್ಪ ಅಂತಂದ್ರೆ ನಾವು ಜಿಲ್ಲಾ ಪಂಚಾಯತ್ ಎದುರುಗಡೆ ನಾವು ನಿರಂತರ ಉಪವಾಸ ಧರಣಿ ಸತ್ಯಾಗ್ರಹ ಹಾಕೋದಲ್ಲದೆ ಉಗ್ರವಾದ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಷ್ಟೋ ಸಾರಿ ಬಂದು ಕೇಳಿದಾಗ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಹೇಳಿ ಈ ಉನ್ನತ ಅಧಿಕಾರಿ ಈ ರೀತಿ ಹೇಳ್ಬೇಕಾದ್ರೆ ಇನ್ ಕೆಳಗಿನ ಪಿಡಿಒ ಇರೋಂತವ್ರು ಏನ್ ಮರ್ಯಾದೆ ಕೊಡ್ತಾರ ಸರ್ ನಮಗೆ? ಅವ್ರು ಕೂಡ ಅದೇ ರೀತಿ ಉತ್ತರ ಕೊಡ್ತಿದಾರೆ ನಮ್ಗೆ. ಭಯನೇ ಇಲ್ಲ ಸರ್, ಹೊಲನೇ ಬೇಲಿಯದ್ದು ಮೇದಂಗಾಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಇವರು ಈ ಕ್ರಮ ಆಗಲಿಲ್ಲ ಅಂದ್ರೆ? ಸರ್ ನಮ್ ಮುಂದಿನ ಹೋರಾಟ ಜಿಲ್ಲಾ ಪಂಚಾಯತ್ ಎದುರುಗಡೆ ನಮ್ದು ನಿರಂತರ ಉಪವಾಸ ಧರಣಿ ಸತ್ಯಾಗ್ರಹ ಆಗಿರ್ಬೋದು ಅಥವಾ ನಮ್ದು ಉಗ್ರ ಹೋರಾಟ ಮಾಡುವಂತ ಇದಿದೆ ಸರ್ ನಮ್ದು. ಬೇಡಿಕೆ ಏನೈತೆ? ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬರ್ಬೇಕಂತಿದೆ. ಹೌದು ಸರ್, ಇಲ್ಲಿ ಬೇಡಿಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಬರ್ಬೋದು ಅಥವಾ DS1 DS2 ಅಧಿಕಾರಿಗಳು ಬಂದು ಒಂದ್ ಕಮಿಟಿ ರಚನೆ ಮಾಡ್ಬೇಕು. ಅವ್ರ ಮೇಲೆ ನಾವು ಕ್ರಮ ತಗೋತೇವೆ ಅಂತೇಳಿ ಆದೇಶ ಹೊರಡಿಸ್ಬೇಕು ಸರ್. ಅಂದಾಗ ನಮ್ ಪ್ರತಿಭಟನೆನೂ ಕೈ ಬಿಡ್ತೇವೆ ಸರ್. ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಯಾರ ಮೇಲೆ ಆರೋಪ ಇದೆ ಸರ್? ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಿಮ್ಗೆ ಮುಖ್ಯವಾಗಿ ಇಲ್ಲಿ ಇರುವಂತ ಸಿಬ್ಬಂದಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗೆ ಮರ್ಯಾದೆನೆ ಕೊಡೋದಿಲ್ಲ ಸರ್. ನಾವು ಎಷ್ಟೋ ಸಾರಿ ಇಲ್ಲಿ ಬಂದು ನೋಡಿದಾಗ
ಆ ಬೆಳಗಾವಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅವರಿಗೆ ಹೇಳಿದ್ರೆ ಅವ್ರ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ಒಂದನೇದಾಗಿ. ಎರಡನೇದು ಕಾರ್ಯನಿರ್ವಾಹಕ ಅಧಿಕಾರಿಗೆ ಹೇಳಿದ್ರೆ ಅದನ್ನ ಮನುಷ್ಯನ ಮೇಲೆ ತಗೊಳ್ಳೋದಿಲ್ಲ. ಅಂದ್ರೆ ಇದ್ರ ಅರ್ಥ ಅವ್ರಿಗೆ ಅವ್ರ ಪಿಡಿಒ ಅವರಿಗೆ ಸಪೋರ್ಟ್ ಮಾಡ್ತಿದ್ರ ಅಂತ ಇಲ್ಲಿ ಸ್ಪಷ್ಟವಾಗಿ ಅದು ಕಾಣುತ್ತೆ ಸರ್. ಅಂದ್ರೆ ಇಲಾಖೆ ಮತ್ತೆ ಯೋಜನೆಗಳು ಸಾರ್ವಜನಿಕ ಕೆಲಸ ಆಗೋದು ಯಾವಾಗ? ಸರ್ ಈಗ ಅದು ಆಗ್ಬೇಕಂದ್ರೆ ನಿಮ್ಮ ಈ ಮಾಧ್ಯಮ ಮಿತ್ರರದಿಂದ ಸಹಾಯದಿಂದಾನೇ ಆಗುತ್ತೆ ಸರ್. ಯಾಕಂತಂದ್ರೆ ಈ ವಿಷಯ ಸುದ್ದಿ ಮಾಧ್ಯಮದಲ್ಲಿ ಬರ್ದಿಲ್ಲ ಅಂದ್ರೆ ಇದೇ ರೀತಿ ಆಗ್ತಾ ಹೋಗುತ್ತೆ ಸರ್. ಇಲ್ಲಿ ತಾಲೂಕ್ ಪಂಚಾಯತ್ಗೆ ಕಿಮ್ಮತ್ತಿಲ್ಲ ಹಾಗೂ ಜಿಲ್ಲಾ ಪಂಚಾಯತ್ ಕೂಡ ಕಿಮ್ಮತ್ತಿಲ್ಲ. ಈ ರೀತಿ ಇನ್ನೂ ಹಲವಾರು ಇಲಾಖೆಗಳಾಗಿರ್ಬೋದು, ಹಲವಾರು ಪಂಚಾಯತಿಗಳ ಮಾಹಿತಿ ನಮ್ಮಲ್ಲಿ ಲಭ್ಯವಿದ್ದು ಇದ್ರ ಬಗ್ಗೆ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಸರ್. ಲಕ್ಷ್ಮಣ್ ಕೋಲ್ಕರ್ ಅಂತ ಹೇಳಿ ಸಂಸ್ಥಾಪಕ ಹಾಗೂ ಡಾಕ್ಟರ್ ಬಂದ್ ಹೇಳಿದೀನಿ ನಮ್ಗೆ ನ್ಯಾಯ ಸಿಗದಿಲ್ಲಪ್ಪ ಅಂತಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಆಗಿರುವಂತ ಏನದ ನಷ್ಟ ಇದೆಯಲ್ಲ ಅದನ್ನ ನೀವು ತುಂಬಿಸ್ಕೊಡ್ರಿ, ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಿಮ್ಗೆ ಎಷ್ಟೋ ಸಾರಿ ಹೇಳಿ ತಾವು ಕೇಳ್ದಿಲ್ಲ. ಇವಾಗ ನಮ್ಗೆ ಇದಾದ ಲಾಸ್ಟ್ ಸ್ವರೂಪ ಏನ್ ಪಡ್ಕೊಂತಪ್ಪ ಅಂದ್ರೆ ಹೋರಾಟಕ್ಕೆ ಹಾದಿ ಹೇಳಿತು. ಅದಕ್ಕೋಸ್ಕರ ಈಗ ನೀವು ಮಾಧ್ಯಮದ ಮುಖಾಂತರ ನೀವೇನು ಉತ್ತರ ಕೊಡ್ತೀರಿ ನೀವೇ ಹೇಳ್ಬೇಕು ಸರ್. ಅದನ್ನೀಗ ತಾಲೂಕು ಪಂಚಾಯತ್ ಯುವಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆಂದರೆ, ಈ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಈ ವಿಷಯ ಸ್ವಲ್ಪ ಗಂಭೀರವಾಗಿದ್ದ ಕಾರಣ ಈ ವಿಷಯ ಬಗ್ಗೆ ನಾವು ಕುಲಂಕುಷ ಪರಿಶೀಲನೆ ಹಾಗೂ ಕಾನೂನಾತ್ಮಕ ಕಾಯ್ದೆ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಸಮಿತಿ ತಂಡ ರಚಿಸಿ ನಾವು ಈ ವಿಷಯನ ಗಂಭೀರ ತಗೊಂಡು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಈಗ ಅದ್ರ ಪ್ರಕಾರ ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ನಾವು ಆಲ್ರೆಡಿ ವರದಿ ತರಿಸಲಿಕ್ಕೆ ನಿನ್ನೆ ನಮ್ಮ ಟೀಮ್ನ ಹೋಗಿದ್ದಾರೆ. ಅದು ವಿವರ ವರದಿ ಕೊಟ್ಟ ಮೇಲೆ ನಮ್ಮ ಸರ್ಕಾರ ರಿಪೋರ್ಟ್ ಮಾಡ್ತೇವೆ. ಸರ್, ಈಗ ಆಲ್ರೆಡಿ ಅವರು ಅರ್ಜಿ ಕೊಟ್ಟು ಮನೆ ಮಾಡ್ಕೊಂಡು 1 ವರ್ಷ ಆಯ್ತಾನಂತದಾರ. ಯಾಕೆ ಈಗ ನಿಧಾನ ಆಗುತ್ತೆ? 1 ವರ್ಷ ಇಲ್ಲ, ಇದು ಪೆಂಡಿಂಗ್ ನಡೀತಾ ಇದೆ. ಎನ್ಕ್ವೈರಿ ಕ್ರಾಸ್ ವೆರಿಫಿಕೇಶನ್ ಮಾಡೋ ಪ್ರೊಸೀಜರ್ ಇದೆ, ಮಾಡ್ತದೆ. ಪ್ರೊಸೀಜರ್ ಪ್ರಕಾರ ಕಾನೂನು ಪ್ರಕಾರ ತೊಗೊಂಡಿಬಿಟ್ಟಿಲ್ಲ, ಯಾವುದು ಪೆಂಡಿಂಗ್ ಮಾತ್ರ ಇಟ್ಟಿಲ್ಲ. ಸ್ವಲ್ಪ 1-2 ದಿವಸ ಹೆಚ್ಚಾಗಿ ಆಗ್ತದೆ ಅಷ್ಟೇ. ಅದೇ ಸ್ವಲ್ಪ ಸರ್ಕಾರ ಮಾಡಬೇಕು. ಆರೋಪಿತ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ ಅಂತೀರಾ? ಹೇಗೆ ಕಾನೂನು ಕ್ರಮ ಆಗಲೇಬೇಕು, ಮಾಡೇ ಮಾಡ್ತಾರೆ. ಮತ್ತು ಈಗ ಅವರ ಪ್ರತಿಭಟನೆ ಹಂತಕ್ಕೆ ತನಕ ಬಂದರು. ಜಿಲ್ಲಾ ಪಂಚಾಯತ್ ಅಧಿಕಾರಿಗೂ ಬಂದ ಕೇಸಲ್ಲಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಪ್ರತಿಭಟನೆ ಹೇಳ್ತೇವೆ ಅನ್ನತ್ತಾರೋ, ಏನು ಹೇಳ್ತೀರಿ? ನಾನು ತಾಲೂಕಾಡಳಿತ ವತಿಯಿಂದ ನಮ್ಮ ಈ ರೀತಿ ಆಗಿರೋಂಥ ಯಾವುದೇ ಈ ಕೇಸ್ ಸಂಬಂಧ ಅಧಿಕಾರಿಗಳು ವಿರುದ್ಧ ಇದಕ್ಕೋಸ್ಕರ ಕುಲಂಕುಷವಾಗಿ ಈಗ ತನಿಖೆ ನಡೆಸ್ತದೆ. ನೇರವಾಗಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಮೇಲೆ ಒಟ್ಟು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಬ್ಲೇಮ್ ಮಾಡ್ತಾ ಇದ್ದಾರೆ ಅವರು. ನಮ್ಮಲ್ಲಿ ಮಾತ್ರ ನಾವು ಯಾವುದೇ ಹಾಗೆ ಪೆಂಡಿಂಗ್ ಇರಲಿಕ್ಕೆ ಹೋಗಿಲ್ಲ. ಎಲ್ಲ ಪ್ರತಿಯೊಂದು ಡೇಟ್ ವೈಸ್ ನಾವು ಕಳಿಸ್ತಾ ಇದ್ದೀವಿ. ಬಂದಪ್ಪ ಈಗ ನೇರಳೆ ಬಟ್ಟು 2-3 ಈ ರೀತಿ ಪ್ರತಿಭಟನೆ ಬಂದಿದೆ. ಅದೆಲ್ಲ ಕ್ರೋಢೀಕರಿಸಿ ನಾವು ರಿಪೋರ್ಟ್ ಮಾಡಿ ಕಳಿಸ್ತಾ. ಎಷ್ಟು ದಿನದ ಕ್ರಮ ತಗೋತೀರಿ ಸರ್ ಈಗ ಅಂದಾಜು? ಇದು ನಮಗೆ ಇನ್ನೊಂದು 4 ಈ ವಾರ ಬೇಕಾಗ್ತದೆ. ಒಂದು ವಾರದಲ್ಲೇ ನಾನು ರಿಪೋರ್ಟ್ ಮಾಡಿ ಕಳಿಸ್ತೀನಿ. ತಮ್ಮ ಪರಿಚಯ ಹೇಳ್ಬಿಟ್ರಿ. ಪರಿಚಯ ನಾವು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಮೇಶ್ ಅಡಿಗೆ ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ಸಂಘ ಗೋಲ್ಕರ್ ಅವರು ಮತ್ತು ಹಾಗೂ ಬೆಂಗಳೂರೇ ಇವರೆಲ್ಲರೂ ಸೇರಿ ಕಚೇರಿಗೆ ತಮ್ಮೊಂದು ಮನವಿ ಕೊಟ್ಟಿರ್ತಾರೆ. ಆ ಮನವಿಗೆ ಸೂಕ್ತವಾಗಿ ಕ್ರಮ ತಗೊಳ್ಳೋಕ್ಕೆ ನಾನು ಅತಿ ಶೀಘ್ರವಾಗಿ ಒಂದು ಸಮಿತಿ ರಚನೆ ಮಾಡಿ ಅದನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ತಪ್ಪಿಸ್ಥರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳ ಅಂತ ಹೇಳಿ ನಾನು ಒಂದು ಸಮಿತಿ ಮೂಲಕ ಮಾಡ್ತೇನೆ ಅಂತ ಹೇಳಿ ನಾನು ಈ ಮೂಲಕ ಲೆಟರ್ ಕೊಡ್ತಾ ಇದ್ದೀನಿ. ಸಮಿತಿ ಎಷ್ಟು ದಿನದಾಗಿ ವರದಿ ಸಲ್ಲಿಸಬೇಕಂತ ಏನಾದರೂ ಐತೆ? ಸಮಿತಿಯವರಿಗೆ 1 ವಾರದಲ್ಲೇ ಕೊಡುತ್ತಿದ್ದೇನೆ. 1 ವಾರ. 1 ವಾರ. ನನಗೆ ಅವರು ಸಮಿತಿ ವರದಿ ಕೊಟ್ಟ ಮೇಲೆ ನಾನು ಅದ್ರ ಪ್ರಕಾರ ಪೂರಕ ದಾಖಲೆಯನ್ನು ಹಾಕಿಸಿ 15 ದಿವಸ ಒಳಗೆ ನಾನು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗ್ತದೆ. ಈಗಾಗಲೇ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದೀವಿ. ಅವರು ನಮಗೆ ಸಮಿತಿಯಿಂದ ಶಿಕ್ಷಣಾಧಿಕಾರಿಗಳು ನಮಗೆ ಕೊಡಲಿಕ್ಕೆ ವಿಫಲರಾಗಿದ್ದಾರೆ. ಈಗ ತಮ್ಮೆಲ್ಲರ ಒತ್ತಾಯದ ಮೇರೆಗೆ ಹಾಗೂ ನೀವು ಅದನ್ನೇ ಕೂತಿದ್ದೀರ, ತಮಟೆ ಇದು ಮಾಡಿರ, ಈ ರೀತಿ ಅನ್ಯಾಯ ವಿರುದ್ಧ ನೀವು ಹೋರಾಡ್ತಾ ಇರೋದು ನಮಗೆ ಒಂಥರ ಖುಷಿ. ನಿಮ್ಮಿಂದ ನಮಗೆ ಬಲ ಸಿಕ್ಕಿದೆ. ತಮ್ಮ ಸಪೋರ್ಟಿಂದ ನಾನು ಈ ಬಲವನ್ನು ಉಪಯೋಗಿಸ್ಕೊಂಡು ತಪ್ಪಿಸ್ತರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇನೆ.